ಮಾಹಿತಿ ಕೊಟ್ರಿ. ಆಕ್ಚುಲಿ ಇದು ಅಗ್ದಿ ಯೂಸ್ಫುಲ್ ಆಗ್ತೈತಿ ಇಲ್ಲ ನಿಮ್ಗೆ. ಸೊ ಮುಂಬರೋ ದಿನದಲ್ಲಿ ನೀವು ಹೋಗಿ ನಿಮ್ಮೆಲ್ಲಾ ತಂದೆಯವ್ರಿಗಾಗ್ಲಿ, ಸೊ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಯಾರ್ಯಾರು ಇದಾರ ಎಲ್ಲಾರು ಏನಂತಂದ್ರ ಈ ಸ್ಪ್ರೇಯರ್ಸ್ ದಿಂದ ಏನಂತಂದ್ರ ನಮ್ಗೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತೈತಿ. ಆಮೇಲೆ ಆ ಕೆಮಿಕಲ್ಸ್ ಸ್ಪ್ರೇ ಮಾಡೋದ್ರಿಂದ ನಮ್ಗ ದೇಹಕ್ಕೂ ಏನಂತಂದ್ರ ಅದು ಸ್ಪ್ರೇ ಎಲ್ಲಾ ಮೈ ಮೇಲೆ ಬಿದ್ರು ಎಲ್ಲಾ ರೀತಿಯಿಂದ ಹಾನಿಕರ. ಸೊ ಇದು ಏನಂತಂದ್ರೆ ನಮ್ಗೆ ಬಹಳಷ್ಟು ಉಪಯುಕ್ತವಾದಂತ ಅಂದ್ರೆ ಯಾವುದೇ ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಆಮೇಲೆ ರೈತ ನಾವು ಸೇಫ್ ಆಗಿರ್ತೀವಿ. ಆಮೇಲೆ ಕಾಸ್ಟ್ ಏನಂತಂದ್ರೆ ನಾವು ಇದ್ರೊಳಗೆ ಕಡಿಮೆ ಮಾಡ್ಕೋಬಹುದು ಡ್ರೋನ್ ಇದ್ರಲಿಂದ. ಸೊ ಅದಕ್ಕೆ ನೀವು ಹೋಗ್ಬಿಟ್ಟು ಸಾಕಷ್ಟು ಕಂಪನಿಯವರು ಎಲ್ಲ ಬಾಡಿಗೆ ರೂಪದಲ್ಲಿ ಎಲ್ಲಾ ರೀತಿಯಿಂದ ಡ್ರೋನ್ಸ್ ಅನ್ನ ಕೊಡ್ತಾ ಇದಾರೆ ಎಲ್ಲಾ ಇದ್ರೊಳಗೆ. ಸೊ ನೀವು ಜಾಸ್ತಿ ಇದನ್ನೆಲ್ಲ ಪ್ರಚಾರ ಮಾಡ್ಬಿಟ್ಟು ರೈತರಿಗೆ ಏನಂತಂದ್ರ ಡ್ರೋನ್ ಮೂಲಕನೇ ಸ್ಪ್ರೇ ಮಾಡ್ಲಿಕ್ಕೆ ನೀವು ಎಲ್ಲಾರ್ಗಿ ಸ್ವಲ್ಪ ಹೇಳ್ಬೇಕು ಊರೊಳಗೆಲ್ಲ ಹೋಗಿ. ಸೊ ನ್ಯಾನೋ ಯೂರಿಯಾ ನ್ಯಾನೋ DAP ಏನಂತಂದ್ರೆ ಮುಂಬರೋ ದಿನಸದೊಳಗ ನಮ್ಗೆ ಯಾವುದೇ ಹರಳು ರೂಪದ ಯಾವುದೇ ಬರೋದಿಲ್ಲ ಕೆಮಿಕಲ್ಸ್. ಇನ್ಮೇಲೆ ಎಲ್ಲಾ ಲಿಕ್ವಿಡ್ ಫಾರ್ಮ್ ಒಳಗೆ ಬರೋದು ನಮ್ಗೆ ಇನ್ಮೇಲಿಂದೆಲ್ಲ. ಸೊ ಅದಕ್ಕೆ ನೀವೇನಂತಂದ್ರ ಯೂರಿಯಾ ಏನಂತಂದ್ರ ಅಭಾವ ಈ ಹೋದ ವರ್ಷ ಎಷ್ಟು ಯೂರಿಯಾದ ಅಭಾವ ಇತ್ತು. ಎಲ್ಲಾ ರೈತರು ಬರೇ ಕ್ಯೂ ಹಚ್ಚಿ ಬರೇ ಟೈಮ್ ವೇಸ್ಟ್ ಮಾಡ್ಬಿಟ್ರೆ ಎಲ್ಲ. ಸೊ ಈ ಅದ್ರೊಳಗೆ ಇರುವಷ್ಟೇ ಎಲ್ಲಾ ಏನಂತಂದ್ರೆ ಈ ಲಿಕ್ವಿಡ್ ಫಾರ್ಮೇಶನ್ ನ್ಯಾನೋ ಯೂರಿಯಾದೊಳಗ ನ್ಯಾನೋ ಲಿಕ್ವಿಡ್ ಏನು DAP ಒಳಗ ಸೊ ಕಾಂಪ್ಲೆಕ್ಸ್ ಸಾಗರಿಕಾ ಅಂತ ಬರುತ್ತೆ. ಸೊ ಎಲ್ಲಾ ಅದ್ರೊಳಗೂ ಏನಂತಂದ್ರೆ ನಮ್ಗೆ ಬೆಳೆಗೆ ಅತಿ ಸೂಕ್ತವಾದಂತ ಎಲ್ಲಾ ಪೋಷಕಾಂಶಗಳು ಬೆಳವಣಿಗೆ ಹಂತದಲ್ಲಿ ಎಲ್ಲ ಒದಗಿಸ್ತಾವು. ಸೊ ಕಡಿಮೆ ಖರ್ಚು, ಸೊ ಹೆಚ್ಚಿನ ಇಳುವರಿ ಬರುತ್ತೆ. ಆಮೇಲೆ ನಮ್ಮ ಬೆಳೆಗೆ ಏನಂತಂದ್ರೆ ಎಷ್ಟು ಬೇಕು ಅಷ್ಟು ಪೋಷಕಾಂಶಗಳು ಎಲ್ಲ ಒದಗಿಸ್ತೈತಿ. ಓಕೆನಾ? ಸೊ ನಮ್ಗೆ ಇಫ್ಕೋ ಸಂಸ್ಥೆಯವರು ಮತ್ತೆ ಜೆ ಫಾರ್ಮ್ ಸಂಸ್ಥೆಯಿಂದ ವಜೀರ್ ಅವ್ರಾಗ್ಲಿ, ವರುಣ್ ಅವ್ರಾಗ್ಲಿ, ಸೊ ಜಾಲಿಯಾರ್ ಸರ್ ಆಗ್ಲಿ, ಹನುಮಂತಪ್ಪ ಅವರು, ಸೊ ನಮ್ಗ ಇವ್ರು ಸಾಗರ್ ಮತ್ತೆ ಜಗದೀಶ್ ಸರ್ ಪ್ರತಿ ಸಲಾನು ಏನಂತಂದ್ರೆ ಅವ್ರಿಗೆ ಬಹಳಷ್ಟು ಥ್ಯಾಂಕ್ಫುಲ್ ಆಗಿ ಇದ್ದೀವಿ ನಾವು ಇಫ್ಕೋ ಸಂಸ್ಥೆಯವ್ರಿಗೆ ಹೇಳ್ಬೇಕಂದ್ರೆ. ಸುಮಾರು ನಮ್ದು DATC ಇದರಿಂದ ಏನಿಲ್ಲ ಅಂದ್ರೆ 1,000 ರೈತ ಬಾಂಧವರಿಗೆ ನಾನು ಈ ವರ್ಷದೊಳಗ ಏನಂತಂದ್ರೆ ರೈತ ಬಾಂಧವರಿಗೆ ನ್ಯಾನೋ ಯೂರಿಯಾ ನ್ಯಾನೋ DAP ಬಗ್ಗೆ ಅವೇರ್ನೆಸ್ ಏನಂತಂದ್ರೆ ನಮ್ದು DATC ವತಿಯಿಂದ ಇವನ್ ಎಲ್ಲಾ ಹಳ್ಳಿಗೂ ಹೋಗ್ಬಿಟ್ಟು ಡೆಮಾನ್ಸ್ಟ್ರೇಷನ್ ತೋರಿಸ್ಬಿಟ್ಟು ನಾವು ಇದನ್ನ ಏನಂತಂದ್ರೆ ನ್ಯಾನೋ ಯೂರಿಯಾ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡೀವಿ. ಸುಮಾರು ರೈತರಿಗೂ ಇದ್ರ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಬಂದೈತಿ. ಸೊ ನೀವು ಇನ್ ಮುಂದೆ ನಿಮ್ ಊರಿಗೆ ಹೋದ್ಮೇಲೆ ನಿಮ್ದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ತಂದೆ ತಾಯಿಗಾಗ್ಲಿ ನಿಮ್ ರಿಲೇಷನ್ಸ್ ಅವ್ರಿಗಾಗ್ಲಿ ಸ್ವಲ್ಪ ಆದಷ್ಟು ಹರಳು ರೂಪದ ಇವನ್ನೆಲ್ಲ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಈ ಲಿಕ್ವಿಡ್ ಫಾರ್ಮೇಶನ್ ಯೂಸ್ ಮಾಡೋದು ನೀವು ಬೆಸ್ಟ್ ಅಂತ ಹೇಳಿ ನಂದೊಂದು ಸಜೆಷನ್. ಸೊ ಅವ್ರಿಗೆಲ್ಲರಿಗೂ ನಾನು ಬಹಳಷ್ಟು ನಮ್ಮ DATC ವತಿಯಿಂದ ಒಂದು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಎಲ್ಲ ರೈತರಾಗ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನಾಗ್ಲಿ ಬಹಳಷ್ಟು ಏನಂತಂದ್ರೆ ಉತ್ಸುಕತೆಯಿಂದ ಏನಂತಂದ್ರೆ ಇವ್ ನಮ್ಮ ತರಬೇತಿ ಇರೋದು ಭಾಗವಹಿಸಿದ್ರಿ ನೀವೆಲ್ಲರೂ. ಸೊ ಇದು ಉಪಯೋಗ ಆಗ್ಬೇಕು ನಾವೇನ್ ಕೊಟ್ಟಿದ್ದೀವಲ್ಲ ಇವತ್ತು. ಸೊ ಇದನ್ನ ನಿಮ್ ಮುಂಬರೋ ದಿವಸದಲ್ಲಿ ಯೂಸ್ ಆಗ್ಬೇಕಂತ ಹೇಳಿ ನಾನು